ಮೊದಲು ಹಲ್ಲೆ ಮಾಡಿದ್ದು ಯಾರು? ಗುಜರಾತ್ಗೆ ಹೋಗಿದ್ಯಾಕೆ ಗಣೇಶ್? ಇದು ಬಾಟ್ಲಿ ಬಾಯ್ ಎಕ್ಸ್ಕ್ಲೂಸಿವ್. ಆನಂದ್ ಸಿಂಗ್ ಮೇಲೆ ಹಲ್ಲೆ ಆಗಿದ್ದು ಯಾಕೆ? ಏಗಲ್ಟನ್ ರೆಸಾರ್ಟ್ ನಲ್ಲಿ ಅಂದು ಏನಾಗಿತ್ತು? ಪೊಲೀಸರ ಮುಂದೆ ಕಂಪ್ಲೇಂಟ್ ಗಣೇಶ್ ಹೇಳಿದ್ದೇನು? ಇದು ಬಾಟ್ಲಿ ಬಾಯ್ ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. 3 ಪೇಜ್ ನ ಸೀಕ್ರೆಟ್. ಆನಂದ್ ಸಿಂಗ್ ಮೇಲೆ ಯಾಕೆ ಹಲ್ಲೆ ಆಯ್ತು? ಏಗಲ್ಟನ್ ರೆಸಾರ್ಟ್ ನಲ್ಲಿ ಅವತ್ತು ಏನಾಗಿತ್ತು? ಪೊಲೀಸರ ಮುಂದೆ ಬಾಟ್ಲಿ ಬಾಯ್ ಗಣೇಶ್ ಏನ್ ಹೇಳಿದ್ರು? ಇದೆಲ್ಲ ವಿಚಾರಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನೇನಾಗಿತ್ತು ಪೊಲೀಸರ ಮುಂದೆ, ಬಿಡದಿ ಪೊಲೀಸರ ಮುಂದೆ ಗಣೇಶ್ ಬಾಯ್ ಬಿಟ್ಟಂತ ವಿಚಾರಗಳು ಯಾವ್ಯಾವು ಅಂತ 3 ಪುಟಗಳ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಶಾಸಕ ಗಣೇಶ್. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಏನೇನು ವಿಚಾರಣೆ ಸಂದರ್ಭದಲ್ಲಿ ಅಲ್ಲಿ ಗಣೇಶ್ ಬಾಯ್ ಬಿಟ್ಟಿರುವಂತಹ ವಿಚಾರ ಅಂತ. ಜನವರಿ 21ರಂದು ರೆಸಾರ್ಟ್ ಅನ್ನ ಖಾಲಿ ಮಾಡಿ ಹೊರಬಂದೆ ನಾನು. ಆನಂದ್ ಸಿಂಗ್ ಕುಡಿದು ಮೊದಲು ಹಲ್ಲೆ ಮಾಡಿದ್ರು. ಇದು ಆರಂಭ ಆಗುತ್ತೆ ಅವರ ವಿಚಾರ. ಜನವರಿ 21ರಂದು ರೆಸಾರ್ಟ್ ಅನ್ನ ಖಾಲಿ ಮಾಡಿ ನಾನು ಹೊರಗೆ ಬಂದೆ. ಆನಂದ್ ಸಿಂಗ್ ಕುಡಿದು ಮೊದಲು ಹಲ್ಲೆ ಮಾಡಿದ್ರು. ಕೈಗೆ ಸಿಕ್ಕ ವಸ್ತುಗಳಿಂದ ನನ್ನ ಮೇಲೆ ಆನಂದ್ ಸಿಂಗ್ ಹಲ್ಲೆ ಮಾಡಿದ್ರು. ಈ ಮಾತನ್ನ ಕಂಪ್ಲೇಂಟ್ ಗಣೇಶ್ ಬಿಡದಿ ಪೊಲೀಸರಿಗೆ ಹೇಳಿರುವಂತದ್ದು. ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಆನಂದ್ ಸಿಂಗ್ ನನ್ನನ್ನ ನಿಂದಿಸಿದ್ರು. ನನ್ನ ಜೀವ ರಕ್ಷಣೆಗಾಗಿ ನಾನು ಅವ್ರನ್ನ ತಳ್ಳಾಡಿರುವುದು ನಿಜ, ತಳ್ಳಾಡಿದೆ ಅಷ್ಟೇ, ನಾನು ಗಂಭೀರವಾಗಿ ಹಲ್ಲೆ ಮಾಡಿಲ್ಲ ಅಂತ ಕಂಪ್ಲೇಂಟ್ ಗಣೇಶ್ ಹೇಳಿದ್ರಂತೆ. ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಹಾಗಾಗಿ ನಾನು ಜೀವ ರಕ್ಷಣೆಗೋಸ್ಕರ ತಳ್ಳಬೇಕಾಗಿತ್ತು. ಇನ್ನು ಹಲ್ಲೆ ದಿನ ನಡೆದಂತಹ ಘಟನೆ ಬಗ್ಗೆ ಪೊಲೀಸರಿಗೆ ಕೂಡ ವಿವರಣೆಯನ್ನು ಕೊಟ್ಟಿರುವುದೇ ರೀತಿಯಾಗಿ ಪ್ರಕರಣದ ಬಗ್ಗೆ ಪೊಲೀಸರು ನೋಟಿಸ್ ಅನ್ನ ನೀಡಿಲ್ಲ. ನೋಟಿಸ್ ವಿಷಯ ನನಗೆ ಗೊತ್ತೇ ಇಲ್ಲ ಅಂತ ಶಾಸಕ ಕಂಪ್ಲೇಂಟ್ ಗಣೇಶ್ ಹೇಳಿದ್ದಾರಂತೆ. ಅದೇ ರೀತಿಯಾಗಿ ಹಲವು ತಿಂಗಳಿಂದ ಉಸಿರಾಟದ ಸಮಸ್ಯೆ ಇತ್ತು. ಆರೋಗ್ಯ ಸರಿ ಇಲ್ಲದ ಕಾರಣ ಚಿಕಿತ್ಸೆಗೆ ನಾನು ತೆರಳಿದ್ದೆ. ಚಿಕಿತ್ಸೆಗಾಗಿ ಬೇರೆ ಎಲ್ಲೂ ಕೂಡ ಹಾಸ್ಪಿಟಲ್ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಗುಜರಾತ್ಗೆ ನಾನು ತೆರಳಿದ್ದೆ ಅಂತ ಗಣೇಶ್ ಅವರು ಹೇಳಿದ್ದಾರೆ. ನನಗೆ ಉಸಿರಾಟದ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ನಾನು ಗುಜರಾತ್ಗೆ ಹೋಗಿ ಅಡ್ಮಿಟ್ ಆಗಿದ್ದೆ. ನಾನು ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿಲ್ಲ, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಗಣೇಶ್ ಅವರು ಹೇಳಿದಾರಂತೆ. ಇನ್ನು ನ್ಯಾಯಾಲಯದಲ್ಲಿ ಹೋರಾಡ್ತೇನೆ ಅಂತ ಕೂಡ ಗಣೇಶ್ ಅವರು ಹೇಳಿರೋದು. ಹಾಗಾಗಿ ಇದು 3 ಪೇಜ್ಗಳ ಸೀಕ್ರೆಟ್. ಅಲ್ಲಿ ಅವರು ವಿಚಾರಣೆಯ ಸಂದರ್ಭದಲ್ಲಿ ಮಾತನಾಡಿರುವಂತದ್ದು, ನಾನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಅವರು ಹಲ್ಲೆ ಮಾಡ್ಲಿಕ್ಕೆ ಬಂದ್ರು, ಅದಕ್ಕೋಸ್ಕರ ನನ್ನ ಜೀವ ರಕ್ಷಣೆಗೋಸ್ಕರ ನಾನು ಅವ್ರನ್ನ ತಳ್ಳಬೇಕಾಯ್ತು, ಅದನ್ನ ಬಿಟ್ರೆ ನಾನು ಗಂಭೀರವಾಗಿ ಹಲ್ಲೆ ಮಾಡಿಲ್ಲ ಅಂತ ಗಣೇಶ್ ಹೇಳಿರುವಂತದ್ದು.